ಮುಂದಿನ ನಿಮ್ಮದು ಯಾವ ನಿಲುವನ್ನು ವ್ಯಕ್ತಪಡಿಸಬೇಕಂತ ಕಳೆದ 3 ತಿಂಗಳಿಂದ ದಾವಣಗೆರೆ ಲೋಕಸಭೆ ವ್ಯಾಪ್ತಿಯಲ್ಲಿ ಹೊಸ ಮುಖ ಕೊಡೋಕ್ಕೂ ಬದಲಾವಣೆ ಆಗಬೇಕು. ಅದು ನಮ್ಮ ಅಭಿಪ್ರಾಯ ಅಲ್ಲ. ಈ ಜಿಲ್ಲೆ ಈ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹರಪನಹಳ್ಳಿ ಒಳಗೊಂಡಂತೆ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 8 ವಿಧಾನಸಭಾ ಕ್ಷೇತ್ರಗಳ ಮತದಾರರು, ಕಾರ್ಯಕರ್ತರು, ಮುಖಂಡರ ಅಭಿಪ್ರಾಯ ಅಂತ ನಾವು ಹೇಳಿದ್ವಿ. ಆದರೆ ಬದಲಾವಣೆ ಆಗಬೇಕಾಯ್ತು. ಇಲ್ಲ ಅವರೇ ಸ್ವಯಂ ಪ್ರೇರಣೆಯಿಂದ ನನಗೆ ನನ್ನ ಕುಟುಂಬಕ್ಕೆ ಬೇಡ ಅಂತ ಹೇಳ್ಬೇಕಾಯ್ತು. ಅದರ ಬದಲಾಗಿ ಬಂಡತನದಿಂದ ನನಗೆ ಕೊಡ್ರಿ, ನನ್ನ ಹೆಂಡತಿ ಕೊಡ್ರಿ, ನನ್ನ ತಮ್ಮ ಕೊಡ್ರಿ, ನನ್ನ ಮಗನಿಗೆ ಕೊಡ್ರಿ, ಯಾವ ನ್ಯಾಯ? ಪಕ್ಷ ನಿಮ್ಮನೇನ ಆಯಿತು, ನಿಮ್ಮ ಕುಟುಂಬ ಸದಸ್ಯ ಕೇಳ್ತೀರಾ, ಒಪ್ಪಿಗೆ ಕೊಡ್ತೀವಿ. ಆದರೆ ಭಾರತೀಯ ಜನತಾ ಪಾರ್ಟಿಯ ಜೆಂಡಾ ಹಿಡಿದಿರ್ಬೇಕಲ್ಲ, ಹೋರಾಟ ಮಾಡಿರ್ಬೇಕಲ್ಲ. ಅರೆ ಬಂದು ಸಡನ್ನಾಗೆ ಈ ರೀತಿ ಅಂದರೆ ಇದನ್ನು ನಾವು ಯಾರೂ ಒಪ್ಪಕ್ಕೆ ರೆಡಿ ಇಲ್ಲ. ನಾವು ಹೊಸಮುಖ, ಅವ್ರು ನಿಲ್ಲದೇನೋ, ಅವ್ರು ಧರ್ಮಪತ್ನಿ ನಿಲ್ಲದೇನೋ, ನಮಗೆ ನಮ್ಮ ಸಹೋದರಿ ಬಗ್ಗೆ ಗೌರವ ಇದೆ. ಹೆಣ್ಮಕ್ಳ ಬಗ್ಗೆ ನಾವು ಅಪಮಾನದ ಮಾತಾಡಲ್ಲ, ಗೌರವ ಇದೆ. ಅದು ನೀವೇ 20 ವರ್ಷ ಏನು ಕೆಲಸ ಮಾಡಿಲ್ಲ, ಏನೂ ಇಲ್ಲ. ಈ ಮುಂದೆ ಯಾವ ರೀತಿ ಕೆಲಸ ಮಾಡ್ತೀರಿ? ಅಭಿವೃದ್ಧಿ ವಿಶೇಷವಾದ ಯೋಜನೆ ತಂದಿಲ್ಲ. ಕಾರ್ಯಕರ್ತರ ಮುಖಂಡರನ್ನ ಒಂದು ರೀತಿ ಬಂದಂತರ ಮನೆಗೆ ಬೆಗ್ಗರ್ ರೀತಿ ನೋಡ್ಕೊಂಡಿರಿ, ಬಂದಂತರಿಗೆ ಬೆದರಿಸ್ತೀರಿ, ನಡಿ ಅಂತಾರೆ, ಗದರಿಸ್ತೀರಿ. ಒಬ್ಬ ಕಾರ್ಯಕರ್ತರಿಗೆ ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಗೌರವ ಕೊಡಲ್ಲ. ರವೀಂದ್ರನಾಥ್ ಅಂತ ಹಿರಿಯರು ಬೇಸತ್ತು ಅವ್ರ ನೋವನ್ನು ಇವತ್ತು ಹೊರಗೆ ಹಾಕ್ತಾರಂದರೆ ಲೆಕ್ಕ ಹಾಕ್ರಿ. ಎಷ್ಟರ ನೋವಿದೆ, ಆಕ್ರೋಶ ಇದೆ, ಸಿಟ್ಟಿದೆ. ಅವ್ರನ್ನ ಯಾವ ರೀತಿ ಒಂದು ರೀತಿ ಚಿತ್ರ ಅವರು ಶಾಸಕರಾಗಿದ್ದಾಗ ಭಾಳಷ್ಟು ಅವ್ರಿಗೆ ಕಿರುಕುಳ ಮಾಡಿದ್ರು. ಸಭೆ ಮಾಡಿದ್ವಿ ನಾವು ಅಧಿಕಾರಿಗಳು, ಜಿಲ್ಲಾ DC SP CO ಕರೆಸಿ ನಾವೇ ಸಭೆ ಮಾಡಿದ್ವಿ. ಮಂತ್ರಿ ಮಾಡೋಕ್ಕೆ ಯಾರನ್ನೂ ಬಿಡಲಿಲ್ಲ. ಅಂದರೆ ಈ ಜಿಲ್ಲೆಯಲ್ಲಿ ಅವರೊಬ್ಬರೇ ಸದ್ದಾಮ್ ಹುಸೇನ್ ಹಂಗಿರ್ಬೇಕು, ಬೇರೆಯವ್ರು ಯಾರು ಬೆಳಿಬಾರ್ದು. BJP ಯಾರು ಸಾಮಾನ್ಯ ಕಾರ್ಯಕರ್ತರು ಬೆಳಿಬಾರ್ದು. ಈ ಜಿಲ್ಲೆಯಲ್ಲಿ BJPಲಿ ಯಾರು ಗಂಡಿಸ್ತಿದ್ದಾರೆ ಅಂತ ಹೇಳ್ತಾರೆ ಅವರು. ಈ ರೀತಿ ಉದ್ದಡತನ ಮಾತಾಡ್ತಾರೆ. ಇದನ್ನು ಸಹಿಸಕಾಲ, ಅಭ್ಯರ್ಥಿ ಬದಲಾವಣೆ ಆಗಲೇಬೇಕಂತೇಳಿ ನಮ್ಮೆಲ್ಲರೂ ಒತ್ತಾಯ ಇದೆ. ನೋಡೋಣ, ಕಾದು ನೋಡ್ತೀವಿ, ಮತ್ತೆ ಸಭೆ ಸೇರ್ತೀವಿ, ಚರ್ಚೆ ಮಾಡ್ತೀವಿ. ಆದರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು. ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು. ಅಭ್ಯರ್ಥಿ ಬದಲಾವಣೆ ಆಗಬೇಕು, ನಮ್ಮೆಲ್ಲರ ಒಂದು ಇದಿದೆ. ಅಲ್ಲ, ಈಗ ಸರ್ವೇನು ನಮ್ಮ ಪರವಾಗಿ ಬಂದೈತೆ, ಮತ್ತೆ ಇಲ್ಲ ನೋಡಿ. ಮುಂದಿನ ನಿಮ್ಮದು ಯಾವ ನಿಲುವನ್ನು ವ್ಯಕ್ತಪಡಿಸಬೇಕಂತ ಕಳೆದ 3 ತಿಂಗಳಿಂದ ದಾವಣಗೆರೆ ಲೋಕಸಭೆ ವ್ಯಾಪ್ತಿಯಲ್ಲಿ ಹೊಸ ಮುಖ ಕೊಡೋಕ್ಕೂ ಬದಲಾವಣೆ ಆಗಬೇಕು. ಅದು ನಮ್ಮ ಅಭಿಪ್ರಾಯ ಅಲ್ಲ. ಈ ಜಿಲ್ಲೆ ಈ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹರಪನಹಳ್ಳಿ ಒಳಗೊಂಡಂತೆ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 8 ವಿಧಾನಸಭಾ ಕ್ಷೇತ್ರಗಳ ಮತದಾರರು, ಕಾರ್ಯಕರ್ತರು, ಮುಖಂಡರ ಅಭಿಪ್ರಾಯ ಅಂತ ನಾವು ಹೇಳಿದ್ವಿ. ಆದರೆ ಬದಲಾವಣೆ ಆಗಬೇಕಾಯ್ತು. ಇಲ್ಲ ಅವರೇ ಸ್ವಯಂ ಪ್ರೇರಣೆಯಿಂದ ನನಗೆ ನನ್ನ ಕುಟುಂಬಕ್ಕೆ ಬೇಡ ಅಂತ ಹೇಳ್ಬೇಕಾಯ್ತು. ಅದರ ಬದಲಾಗಿ ಬಂಡತನದಿಂದ ನನಗೆ ಕೊಡ್ರಿ, ನನ್ನ ಹೆಂಡತಿ ಕೊಡ್ರಿ, ನನ್ನ ತಮ್ಮ ಕೊಡ್ರಿ, ನನ್ನ ಮಗನಿಗೆ ಕೊಡ್ರಿ, ಯಾವ ನ್ಯಾಯ? ಪಕ್ಷ ನಿಮ್ಮನೇನ ಆಯಿತು, ನಿಮ್ಮ ಕುಟುಂಬ ಸದಸ್ಯ ಕೇಳ್ತೀರಾ, ಒಪ್ಪಿಗೆ ಕೊಡ್ತೀವಿ. ಆದರೆ ಭಾರತೀಯ ಜನತಾ ಪಾರ್ಟಿಯ ಜೆಂಡಾ ಹಿಡಿದಿರ್ಬೇಕಲ್ಲ, ಹೋರಾಟ ಮಾಡಿರ್ಬೇಕಲ್ಲ. ಅರೆ ಬಂದು ಸಡನ್ನಾಗೆ ಈ ರೀತಿ ಅಂದರೆ ಇದನ್ನು ನಾವು ಯಾರೂ ಒಪ್ಪಕ್ಕೆ ರೆಡಿ ಇಲ್ಲ. ನಾವು ಹೊಸಮುಖ, ಅವ್ರು ನಿಲ್ಲದೇನೋ, ಅವ್ರು ಧರ್ಮಪತ್ನಿ ನಿಲ್ಲದೇನೋ, ನಮಗೆ ನಮ್ಮ ಸಹೋದರಿ ಬಗ್ಗೆ ಗೌರವ ಇದೆ. ಹೆಣ್ಮಕ್ಳ ಬಗ್ಗೆ ನಾವು ಅಪಮಾನದ ಮಾತಾಡಲ್ಲ, ಗೌರವ ಇದೆ. ಅದು ನೀವೇ 20 ವರ್ಷ ಏನು ಕೆಲಸ ಮಾಡಿಲ್ಲ, ಏನೂ ಇಲ್ಲ. ಈ ಮುಂದೆ ಯಾವ ರೀತಿ ಕೆಲಸ ಮಾಡ್ತೀರಿ? ಅಭಿವೃದ್ಧಿ ವಿಶೇಷವಾದ ಯೋಜನೆ ತಂದಿಲ್ಲ. ಕಾರ್ಯಕರ್ತರ ಮುಖಂಡರನ್ನ ಒಂದು ರೀತಿ ಬಂದಂತರ ಮನೆಗೆ ಬೆಗ್ಗರ್ ರೀತಿ ನೋಡ್ಕೊಂಡಿರಿ, ಬಂದಂತರಿಗೆ ಬೆದರಿಸ್ತೀರಿ, ನಡಿ ಅಂತಾರೆ, ಗದರಿಸ್ತೀರಿ. ಒಬ್ಬ ಕಾರ್ಯಕರ್ತರಿಗೆ ಗೌರವ ಕೊಡಲ್ಲ. ರವೀಂದ್ರನಾಥ್ ಅಂತ ಹಿರಿಯರು ಬೇಸತ್ತು ಅವ್ರ ನೋವನ್ನು ಇವತ್ತು ಹೊರಗೆ ಹಾಕ್ತಾರಂದರೆ ಲೆಕ್ಕ ಹಾಕ್ರಿ. ಎಷ್ಟರ ನೋವಿದೆ, ಆಕ್ರೋಶ ಇದೆ, ಸಿಟ್ಟಿದೆ. ಅವ್ರನ್ನ ಯಾವ ರೀತಿ ಒಂದು ರೀತಿ ಚಿತ್ರ ಅವರು ಶಾಸಕರಾಗಿದ್ದಾಗ ಭಾಳಷ್ಟು ಅವ್ರಿಗೆ ಕಿರುಕುಳ ಮಾಡಿದ್ರು. ಸಭೆ ಮಾಡಿದ್ವಿ ನಾವು ಅಧಿಕಾರಿಗಳು, ಜಿಲ್ಲಾ DC SP CO ಕರೆಸಿ ನಾವೇ ಸಭೆ ಮಾಡಿದ್ವಿ. ಮಂತ್ರಿ ಮಾಡೋಕ್ಕೆ ಯಾರನ್ನೂ ಬಿಡಲಿಲ್ಲ. ಅಂದರೆ ಈ ಜಿಲ್ಲೆಯಲ್ಲಿ ಅವರೊಬ್ಬರೇ ಸದ್ದಾಮ್ ಹುಸೇನ್ ಹಂಗಿರ್ಬೇಕು, ಬೇರೆಯವ್ರು ಯಾರು ಬೆಳಿಬಾರ್ದು. BJP ಯಾರು ಸಾಮಾನ್ಯ ಕಾರ್ಯಕರ್ತರು ಬೆಳಿಬಾರ್ದು. ಈ ಜಿಲ್ಲೆಯಲ್ಲಿ BJPಲಿ ಯಾರು ಗಂಡಿಸ್ತಿದ್ದಾರೆ ಅಂತ ಹೇಳ್ತಾರೆ ಅವರು. ಈ ರೀತಿ ಉದ್ದಡತನ ಮಾತಾಡ್ತಾರೆ. ಇದನ್ನು ಸಹಿಸಕಾಲ, ಅಭ್ಯರ್ಥಿ ಬದಲಾವಣೆ ಆಗಲೇಬೇಕಂತೇಳಿ ನಮ್ಮೆಲ್ಲರೂ ಒತ್ತಾಯ ಇದೆ. ನೋಡೋಣ, ಕಾದು ನೋಡ್ತೀವಿ, ಮತ್ತೆ ಸಭೆ ಸೇರ್ತೀವಿ, ಚರ್ಚೆ ಮಾಡ್ತೀವಿ. ಆದರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು. ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು. ಅಭ್ಯರ್ಥಿ ಬದಲಾವಣೆ ಆಗಬೇಕು, ನಮ್ಮೆಲ್ಲರ ಒಂದು ಇದಿದೆ. ಅಲ್ಲ, ಈಗ ಸರ್ವೇನು ನಮ್ಮ ಪರವಾಗಿ ಬಂದೈತೆ, ಮತ್ತೆ ಇಲ್ಲ ನೋಡಿ.